ನನಗೆ ಹೇಗೆ ಇಷ್ಟೊಂದು ಬಲ್ಕಾಗಿ ಮಿಷಿನ್ ವರ್ಕ್ ಆರ್ಡ್ರ್ ಬರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಯೂಸ್ ಮಾಡೋವಂಥ ಸೀಕ್ರೆಟ್ ಟಿಪ್ಸನ್ನು ನಿಮಗೆ ಹೇಳ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿ. ಹಾಯ್ ನಮಸ್ತೆ, ವೆಲ್ಕಮ್ ಟು ವಸುಮಹಿ ಕ್ರಿಯೇಷನ್. ಆಲ್ರೆಡಿ ಕೆಲವು ವರ್ಕನ್ನು ಹಾಕ್ಸ್ಕೊ ಬಂದಿರೋವಂಥ ಬ್ಲೌಸಸ್ ಇದ್ದಾವೆ ಇಲ್ಲಿ ಡಿಸೈನು. ಸೊ ಅವನ್ನ ಸ್ವಲ್ಪ ನಿಮಗೆ ನೋಡಿಸ್ತಾ ಇದ್ದೀನಿ. ಬೇರೆ ಬೇರೆ ಶೇಪಲ್ಲಿ, ಹಾಗೆ ಬೇರೆ ಬೇರೆ ಮಾಡಲಲ್ಲಿ, ಬೇರೆ ಬೇರೆ ಡಿಸೈನಲ್ಲಿ ವರ್ಕನ್ನು ಮಾಡಿಸಿರೋದು. ಡಿಸೈನ್ ಕೆಲವರು ಕಸ್ಟಮರ್ ಅವರೇ ಹೇಳ್ತಾರೆ ಈ ರೀತಿ ಬೇಕು ಅಂತ, ಇನ್ನು ಕೆಲವರು ನಮಗೆ ಚಾಯ್ಸ್ಗೆ ಬಿಡ್ತಾರೆ. ನಮ್ಮ ಚಾಯ್ಸ್ ಬಿಟ್ಟರು ಈ ಥರ ಇಲ್ಲ ಅಂತ ಮುಂಚೆನೇ ಕೇಳಿಬಿಟ್ಟು ಆಮೇಲೆ ಅವ್ರಿಗೆ ಇಷ್ಟ ಆಗೋ ಥರನೇ ರೆಡಿ ಮಾಡಿಕೊಡ್ತೀವಿ. ಈಗ ಸೀಕ್ರೆಟ್ ಟಿಪ್ಸ್ ಏನು ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಸ್ಯಾರಿ ಬಾರ್ಡ್ರ್ ಏನಿದೆಯಲ್ಲ, ಸ್ಲೀವ್ಸ್ ಪಾರ್ಟ್, ನಾವೇನು ಮಾರ್ಕ್ ಹಾಕೋಬೇಕು ಅಂತಿದ್ದೀವಲ್ಲ, ಸ್ಲೀವ್ಸ್ ಪಾರ್ಟನ್ನು ತೊಗೊಂಡು ಸ್ಲೀವ್ಸ್ ಪಾರ್ಟನ್ನು ನೀಟಾಗಿ ಡಬಲ್ ಫೋಲ್ಡ್ ಮಾಡಿಕೊಂಡು, ಆಮೇಲೆ ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ವ ಬ್ಲೌಸು, ಅದ್ರ ಲೆಂತ್ ಎಷ್ಟಿದೆ ಅಂತ ನೋಡಬೇಕು. ಲೆಂತ್ ಬಂದುಬಿಟ್ಟು ಇಲ್ಲಿ 11 ಇಂಚಿದೆ. ಸ್ಲೀವ್ಸ್ನ ಉದ್ದ ಬಂದುಬಿಟ್ಟು 11 ಇದೆ. ಅದಕ್ಕೂ ಮುಂಚೆನೇ ಸ್ಯಾರಿ ಬಾರ್ಡ್ರಲ್ಲಿ ಕೆಳಗಡೆ 1 ಇಂಚಷ್ಟು ಮಾರ್ಕನ್ನು ಹಾಕೋಬೇಕು. ಇದು ಕ್ಲಾತ್ ಫೋಲ್ಡಿಂಗ್ಗೋಸ್ಕರ. ತುಂಬ ಅರ್ಧ ಇಂಚು 1/4 ಇಂಚು ತೊಗೋಬೇಡಿ. ಕನಿಷ್ಠ ಒಂದು ಪಕ್ಷ 1 ಇಂಚಾದರೂ ಇದ್ದರೆ ಫೋಲ್ಡಿಂಗ್ ನೀಟಾಗಿ ಫೋಲ್ಡ್ ಆಗಿಬಿಟ್ಟು ಕ್ಲಾತ್ ನೀಟಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಸ್ಲೀವ್ಸಲ್ಲಿ. ಸೊ ಇವಾಗ ನೋಡಿ, ಇಲ್ಲಿ ನಾನು 11.5ವರೆಗೂ ಲೆಂತ್ ಇರೋವಂಥ ಶೀಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ಯಾರಿ ಕ್ಲಾತನ್ನು ಇದೇ ರೀತಿ ಸೆಂಟ್ರಲ್ ಫೋಲ್ಡ್ ಮಾಡಿದ್ದಾದಮೇಲೆ ಸ್ಲೀವ್ಸನ್ನು ಮತ್ತೆ ಸೆಂಟ್ರಲ್ಲಿ ಟೇಪ್ ತೊಗೊಂಡು ಮೆಜರ್ಮೆಂಟ್ ಸೆಂಟ್ರಲ್ಲಿ ಎಲ್ಲಿ ಬರುತ್ತೆ ಅಂತ ಮಾರ್ಕ್ ಹಾಕೋಬಿಟ್ಟು ಬಾರ್ಡ್ರನ್ನು ಈ ರೀತಿ ನಾನೇನು ರೆಡಿ ಮಾಡ್ಕೊಂಡಿದ್ದೀನಲ್ವ, ಸ್ಯಾರಿದು ಬಾಕ್ಸ್ ಏನು ಬರುತ್ತಲ್ಲ ಅದ್ರ ಶೀಟ್ ಇದು. ಸೊ ಇದೇ ಆ ಸೀಕ್ರೆಟು. ಮೊದಲೇ ನಾನು ರೆಡಿ ಮಾಡಿ ಇಟ್ಕೊಬಿಟ್ಟಿರ್ತೀನಿ. ಈ ರೀತಿ ಸೆಂಟ್ರಲ್ಲಿ ಹಾಕೋಬಿಟ್ಟು ಮಾರ್ಕನ್ನು ಹಾಕ್ಕೋಬೇಕು. ಅದೇ ಥರನೇ ಈ ಕಡೆ ಕೂಡ ಟೇಪಲ್ಲಿ ಕ್ಲಾತ್ ಎಲ್ಲಿ ಸೆಂಟ್ರ್ ಬರುತ್ತೆ ಬಾರ್ಡ್ರು ಅಂತ ನೋಡ್ಕೊಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಈ ರೀತಿ ಮಾರ್ಕನ್ನು ಹಾಕ್ಬಿಟ್ಟು ಕೆಳಗಡೆ ಮತ್ತೆ ಅದೇ ಥರನೇ 1 ಇಂಚಷ್ಟು ಮಾರ್ಕನ್ನು ಹಾಕ್ಕೊಂಡು ಆಮೇಲೆ ಈ ಶೀಟನ್ನು ಇಟ್ಬಿಟ್ಟು ಮಾರ್ಕ್ ಹಾಕ್ಕೋಬೇಕು. ಕೆಳಗಡೆ ಬಾರ್ಡ್ರಲ್ಲಿ ವರ್ಕ್ ಬೇಕು ಅಂದಾಗ ಬಾರ್ಡ್ರಲ್ಲಿ ವರ್ಕ್ ಮಾರ್ಕನ್ನು ಹಾಕ್ತೀನಿ. ಸೆಂಟ್ರಲ್ ಫ್ಲವರ್ ಬೇಕು ಅಂದಾಗ ಸೆಂಟ್ರಲ್ಲಿ ಎಲ್ಲಿ ಫ್ಲವರ್ ಬರಬೇಕು ಅನ್ನೋದನ್ನು ಕೂಡ ಮಾರ್ಕ್ ಹಾಕಿ ವರ್ಕ್ ಮಾಡೋರಿಗೆ ಕೊಟ್ಟು ಬರೋದು. ಸೊ ಈ ರೀತಿ ಮಾರ್ಕ್ ಎಲ್ಲ ಆಗೋದ್ಮೇಲೆ ಸ್ಲೀವ್ಸ್ ಮಾರ್ಕ್ ಇವಾಗ ರೆಡಿ ಆಯಿತು. ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡ್ ಮಾರ್ಕನ್ನು ಮೊದಲು ಹಾಕ್ಕೋಬೇಕು, ಆಮೇಲೆ ಫ್ರಂಟ್ ಸೈಡ್. ಅದಕ್ಕೂ ಮುಂಚೆ ಸ್ಲೀವ್ಸ್ ಆದಮೇಲೆ ಒಂದು 2 ಇಂಚಷ್ಟು ಗ್ಯಾಪಲ್ಲಿ ಲೈನನ್ನು ಹಾಕ್ಕೋಬೇಕು. ಗ್ಯಾಪಲ್ಲಿ ಲೈನನ್ನು ಹಾಕ್ಕೊಂಡ್ಮೇಲೆ ಫೋಲ್ಡಿಂಗ್ ಇರೋ ಕ್ಲಾತು ನಮ್ಮ ಕಡೆ ಇರಬೇಕು, ಓಪನ್ ಇರೋ ಕ್ಲಾತು ಆ ಸೈಡ್ ಇರಬೇಕು. ನೆಕ್ಸ್ಟ್ ಇವಾಗ ವೈಟ್ ಕಾರ್ಬನ್ ಶೀಟನ್ನು ಈ ರೀತಿ ಕೆಳಗಡೆ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ಮೆಜರ್ಮೆಂಟ್ ಏನು ಕೊಟ್ಟಿರ್ತಾರಲ್ವ, ಆ ಡೀಪ್ ಎಷ್ಟಿದೆ ಅಂತ ನೋಡಿಬಿಟ್ಟು ಕೆಳಗಡೆಯಿಂದ ನಾವೇನು ಲೈನ್ ಹಾಕಿದ್ದೀವಲ್ಲ ಅಲ್ಲಿಂದ ಮೇಲಕ್ಕೆ ಮಾರ್ಕ್ ಹಾಕ್ಕೋಬೇಕು. ಡೀಪ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡ್ಮೇಲೆ ಆಮೇಲೆ ಮೆಜರ್ಮೆಂಟ್ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ನೋಡಿ ಅದನ್ನು ಕೂಡ ಮಾರ್ಕ್ ಹಾಕ್ಕೋಬೇಕು. ಅದಾದಮೇಲೆ ನಾನು ಮೊದಲೇ ಶೀಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿ ಬಾಕ್ಸ್ದು ಶೀಟ್ ಏನು ಬರುತ್ತಲ್ವ ಅದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದು. ಇದೇ ಸೀಕ್ರೆಟ್ ನಂದು. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 2 ಇಂಚಷ್ಟು ನೆಕ್ ವಿಡ್ತನ್ನು ಮೊದಲಿಗೆ ಮಾರ್ಕ್ ಹಾಕ್ಕೋಬೇಕು, ಕರೆಕ್ಟಾಗಿ 2 ಇಂಚಷ್ಟು. ಈ ರೀತಿ ನಾವು ಪಾಯಿಂಟ್ ಟು ಪಾಯಿಂಟ್ ಮಾರ್ಕ್ ಹಾಕ್ಕೊಂಡು ಡಿಸೈನ್ಗೆ ಕಳಿಸಿದ್ರೆ ಅವರು ಕ್ಲೀನಾಗಿ ರೆಡಿ ಮಾಡಿಕೊಡ್ತಾರೆ. ಇವಾಗ ನೋಡಿ, ಲೀವ್ಸ್ ಶೇಪಲ್ಲಿ ಡಿಸೈನನ್ನು ಮಾರ್ಕ್ ಮಾಡ್ತಾ ಇರೋದು. ಇದೇ ಥರ ಬೇರೆ ಬೇರೆ ಶೀಟನ್ನು ತೊಗೊಂಡು ಬೇರೆ ಬೇರೆ ಶೇಪಲ್ಲಿ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ತೀನಿ. ಇದಾದಮೇಲೆ ಅರ್ಧ ಇಂಚ್ ಎಕ್ಸ್ಟ್ರಾ ಈ ರೀತಿ ಮಾರ್ಕನ್ನು ಹಾಕ್ಕೋಬೇಕು, ಯಾಕಂದರೆ ಸ್ಟಿಚಿಂಗಿಗೋಸ್ಕರ. ಅದಾದಮೇಲೆ ವೀಲ್ ಮಾರ್ಕರ್ ಇರುತ್ತಲ್ವ ಅದರಲ್ಲಿ ಈ ರೀತಿ ನೀಟಾಗಿ ಪ್ರೆಸ್ ಮಾಡಬೇಕು. ಟೈಟಾಗಿ ಪ್ರೆಸ್ ಮಾಡಿದ್ರೆ ಕೆಳಗಡೆನೂ ಕೂಡ ಮಾರ್ಕು ನೀಟಾಗಿ ಕುತ್ಕೊಳ್ಳುತ್ತೆ. ವೈಟ್ ಕಾರ್ಬನ್ ಶೀಟ್ ಇರುತ್ತಲ್ವ ಅದರಿಂದ ನೀಟಾಗಿ ಎಲ್ಲೂ ಶೇಪ್ ಎಲ್ಲೂ ಕರೆಕ್ಟಾಗಿ ಆ ಕಡೆ ಈ ಕಡೆ ಹೋಗ್ತೀರಾ ಕರೆಕ್ಟಾಗಿ ಅಲ್ಲೇ ಕುತ್ಕೊಳ್ಳುತ್ತೆ. ನೋಡಿ, ಈಗ ನೋಡಿ ಸೇಮ್ ಅಲ್ಲೇ ಮಾರ್ಕ್ ಬಂದಿದೆ. ಅದಕ್ಕೋಸ್ಕರನೇ
ಈ ರೀತಿ ವೈಟ್ ಕಾರ್ಬನ್ ಶೀಟನ್ನು ಹಾಕ್ಕೊಂಡು ಮಾರ್ಕ್ ಹಾಕ್ಕೊಳ್ಳೋದು. ಸೊ ಈಗ ಬ್ಯಾಕ್ ಪಾರ್ಟ್ ಡಿಸೈನ್ ಶೇಪು ರೆಡಿ ಆಗಿದೆ ನೋಡಿ, ಲೀವ್ ಶೇಪಲ್ಲಿ. ಇದಾದಮೇಲೆ ಫ್ರಂಟಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಆಲ್ರೆಡಿ ಬ್ಯಾಕಲ್ಲಿ ಎಷ್ಟು ಬಾಡಿ ಮೆಜರ್ಮೆಂಟಿಗೆ ಬೇಕು ಅನ್ನೋದು ಕೂಡ ನಾವು ಅದರಲ್ಲೇ ಮಾರ್ಕ್ ಹಾಕ್ಕೊಬಿಟ್ಟಿದ್ದೀವಿ. ಈಗ ನೆಕ್ಸ್ಟ್ ಫ್ರಂಟಲ್ಲಿ ಬಾಡಿ ಮೆಜರ್ಮೆಂಟು ಎಷ್ಟಿದೆ ಅಂತ ನೋಡ್ಕೊಬಿಟ್ಟು ನೋಡಿ, ಇವಾಗ ಈ ಶೀಟ್ ಏನಿದೆಯಲ್ಲ ಅಲ್ಲಿ ಥ್ರೆಡ್ ಥರ ಬಂದಿರುತ್ತೆ, ತೂತು ಥರ, ಅದು ಬಿಟ್ಟು ಮತ್ತೆ 1 ಇಂಚ್ ಬಿಟ್ಟು ಶೇಪ್ ಹಾಕ್ಕೋಬೇಕು. ಈ ರೀತಿ ಶೇಪನ್ನು ಹಾಕ್ಕೊಂಡು ಇಲ್ಲಿ ಅವರು ರೌಂಡ್ ಶೇಪ್ ಬೇಡ ಅಂದಿದ್ದಾರೆ, ಸ್ವಲ್ಪ ಶೇಪ್ ಚೇಂಜ್ ಮಾಡಿ ಅಂದಿದ್ದಾರೆ. ನಾನು ಅದಕ್ಕೆ ಈ ರೀತಿ ಸ್ವಲ್ಪ ಕರು ಕೊಟ್ಬಿಟ್ಟು ಈ ರೀತಿ ಶೇಪನ್ನು ಚೇಂಜ್ ಮಾಡಿದ್ದೀನಿ. ಫ್ರಂಟ್ ಸೈಡಲ್ಲಿ ಈ ರೀತಿ ಶೇಪ್ನ ಚೇಂಜ್ ಮಾಡಿಬಿಟ್ಟು ನೀಟಾಗಿ ಮಾರ್ಕನ್ನು ಹಾಕ್ಕೊಟ್ಬಿಟ್ರೆ ವರ್ಕ್ ಮಾಡೋರು ಕೂಡ ಕರೆಕ್ಟಾಗಿ ಮಾರ್ಕನ್ನು ಮೇಲೇ ವರ್ಕ್ ಮಾಡಿಕೊಡ್ತಾರೆ. ನಾನು ಸ್ಯಾರಿ ಕ್ಲಾತನ್ನು ಅದರಲ್ಲೇ ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟಿದ್ದೀನಿ. ಸೊ ಹಾಗಾಗಿ ಸ್ಯಾರಿ ಕ್ಲಾತ್ ಕೂಡ ಅವ್ರಿಗೆ ಈ ಕಲರ್ದೇ ಹಾಕಬೇಕು ಅಂತ ಈಸಿಯಾಗಿ ಹಾಕಿಬಿಡ್ತಾರೆ. ಸೊ ಇವಾಗ ರೆಡಿ ಆಗಿ ಬಂದಿರೋವಂಥ ವರ್ಕ್ ಬ್ಲೌಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಹಾಕ್ಸಿರೋದೆಲ್ಲನೂ ಮಿಷಿನ್ ಎಂಬ್ರಾಯ್ಡ್ರಿನೇ, ನಮ್ಮಲ್ಲಿನ್ನೂ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಷ್ಟೊಂದಿಲ್ಲ. ನೆಕ್ಸ್ಟ್ ಆ ಶೀಟನ್ನು ಸ್ಯಾರಿ ಬಾಕ್ಸ್ ಬಂದಾಗ ಆ ಶೀಟನ್ನು ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನೋಡಿಸ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಒಂದ್ಸರಿ ಈ ಟ್ರಿಕ್ಕನ್ನು ಟ್ರೈ ಮಾಡಿ, ಹೇಗೆ ಕರೆಕ್ಟಾಗಿ ಬಂತಾ ಇಲ್ವಾ ಅಂತ ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.